ಗೊತ್ತಿದೆ, ಸ್ಪೆಷಲ್ ಕ್ಯಾಟಗರಿಗೆ ಸಹ ರಾಜ್ಯ ಸರ್ಕಾರ ರಿಸರ್ವೇಷನ್ ಕೊಡುತ್ತೆ. ಉದಾಹರಣೆಗೆ ಸ್ಪೋರ್ಟ್ಸು, ಪರ್ಸನ್ ವಿತ್ ಡಿಸೆಬಿಲಿಟಿ, NCC, ಸ್ಕೌಟ್ಸ್ ಆ್ಯಂಡ್ ಗೈಡ್ಸು, ಡಿಫೆನ್ಸು, ಎಕ್ಸ್ ಡಿಫೆನ್ಸು. ಇಲ್ಲಿ ಎಲ್ಲ ನೀವು ಒಂದು ವೇಳೆ ಆ ಒಂದು ಏನು ಹಂಗಂತಂದರೆ ಸ್ಪೋರ್ಟ್ಸಲ್ಲಿ ಯಾರು ಎಲಿಜಿಬಲ್ಲು ಇದೆಲ್ಲದನ್ನು ನಾವು ಬ್ರೋಷರಲ್ಲಿ ಡೀಟೇಲಾಗಿ ಕೊಟ್ಟಿದ್ದೀವಿ, ತಾವು ದಯಮಾಡಿ ಸ್ಟಡಿ ಮಾಡಿ. 2 ಪಾಯಿಂಟನ್ನು ನಾನು ಇಲ್ಲಿ ಹಿಂದಿನ 2 ವರ್ಷದ ಅನುಭವದಲ್ಲಿ ಮಕ್ಕಳು ಪ್ರತಿ ಬಾರಿ ತಪ್ಪು ಮಾಡುವಂಥದ್ದು ನಿಮ್ಮ ಗಮನಕ್ಕೆ ತರುವಂಥದ್ದಾದರೆ ಸ್ಪೋರ್ಟ್ಸ್ ಅಂತಂದರೆ ಗ್ರಾಮ ಪಂಚಾಯತಿನಲ್ಲಿ ಆಡಿದ್ದು, ನಿಮ್ಮ ಸ್ಕೂಲಲ್ಲಿ ಆಡಿದ್ದು, ನಿಮ್ಮ ಊರಲ್ಲಿ ಆಡಿದ್ದಕ್ಕೆಲ್ಲ ಸ್ಪೋರ್ಟ್ಸ್ ರಿಸರ್ವೇಷನ್ ಇಲ್ಲ. ಅಲ್ಲಿ ಸ್ಪೋರ್ಟ್ಸ್ ಇಲಾಖೆಯವರು ಒಂದು ಆ್ಯಕ್ಟ್ ಮಾಡಿದ್ದಾರೆ. ಅದ್ರ ಪ್ರಕಾರ ಕಳೆದ 3 ವರ್ಷಗಳಲ್ಲಿ ನೀವು ರಾಜ್ಯವನ್ನು, ರಾಷ್ಟ್ರವನ್ನು, ಅಂತಾರಾಷ್ಟ್ರವನ್ನು ಪ್ರತಿನಿಧಿಸಿರುವಂಥದ್ದು, ಸ್ಪೋರ್ಟ್ಸ್ ಆಡಿರುವಂಥದ್ದು, ಗೆದ್ದಿರುವಂಥದ್ದು, ಪಾರ್ಟಿಸಿಪೇಟ್ ಮಾಡಿರುವಂಥದ್ದಕ್ಕೆ ರಿಸರ್ವೇಷನ್ ಇರುತ್ತೆ. ನೀವು ಸುಮ್ಮನೆ ಸ್ಪೋರ್ಟ್ಸ್ ಕೋಟ ಇದೆಯಾ ಅಂತಿದ್ದಂಗೆ ಊರಲ್ಲಿ ಗ್ರಾಮ ಪಂಚಾಯತಿಲಿ ಆಡೋದಕ್ಕೆ ಕ್ಲಿಕ್ ಮಾಡ್ತೀರಾ. ನಾವಿಲ್ಲಿ ನೀವು ಸ್ಪೋರ್ಟ್ಸಿಗೆ ಡಾಕ್ಯುಮೆಂಟ್ ತಗೊಂಡು ಬನ್ನಿ ಅಂತಂದರೆ ಪಾಪ ಅಲ್ಲಿಂದ ಇಲ್ಲಿವರೆಗೆ ಬರ್ತೀರಾ. ಇಲ್ಲಿ ಬಂದಾದಮೇಲೆ ಸರ್ ಇದಾದರೆ ಗೊತ್ತಿಲ್ಲ, ನಾವು ರಾಜ್ಯ ಮಟ್ಟ ಆಡಿಲ್ಲ ಅಂತ ವಾಪಸ್ ಹೋಗ್ತೀರಾ. ಅದಕ್ಕೆ ದಯಮಾಡಿ ನಾನು ಈ ಸರಿ ಅಪ್ಲಿಕೇಶನಲ್ಲಿ ಸಹ ನೀವು ಯಾವುದು ರಾಜ್ಯನ, ರಾಷ್ಟ್ರನ, ಅಂತಾರಾಷ್ಟ್ರೀಯ ಅಂತ ಪ್ರಿಸ್ಕ್ರೈಬ್ ಮಾಡಿದ್ದೀನಿ. ಜೊತೆಗೆ ಸ್ಪೋರ್ಟ್ಸ್ ಅಂದರೆ ಯಾರು ಎಲಿಜಿಬಲ್ ಅನ್ನುವಂಥದ್ದನ್ನು ಸಹ ನಾವು ನಮ್ಮ ಬ್ರೋಷರ್ಲ್ಲಿ ಹಾಕಿದ್ದೀವಿ. ದಯಮಾಡಿ ಓದಿ ಸ್ಪೋರ್ಟ್ಸ್ ಕೋಟ ಕ್ಲೈಮ್ ಮಾಡಿ ಅನ್ನುವಂಥದ್ದು ನನ್ನ ವಿನಂತಿ.